ಪಕ್ಷಗಳೇ ನಮ್ಮ ಸಪೋರ್ಟಿಗೆ ನಿಂತ್ಕೊಳ್ಳಿಲ್ಲ ಅಂತ ಹೇಳಿ ನೋಡ್ರಿ. ನಾನು ಹೇಳ್ತೀನಿ ಕೇಳಿ, ದ ಬೇಬಿ ವಾಸ್ ನಮ್ಮ ಬ್ರೈನ್ ಚೈಲ್ಡ್ ಆಗಿದ್ದು ನಾವು 33% ಬಿಲ್ ತರಬೇಕು ಅಂತಕ್ಕಂಥದ್ದು ಈಗ ಬಿಜೆಪಿ ಕರೆಕ್ಟ್ ಅದು ಓಕೆ ಹೇಳಿ. ಆದರೆ ಬಿಜೆಪಿಯ ಸೆಂಟ್ರಲ್ ದಯವಿಟ್ಟು ಮಾತಾಡ್ಬಿಡಿ, ಬಹಳ ಇಂಪಾರ್ಟೆಂಟ್ ಕರೆಕ್ಷನ್ ಮಾಡಿದೆ ಸರ್. ಪ್ಲೀಸ್ ಕಂಟಿನ್ಯೂ. ನಾನು ಬಿಜೆಪಿ ಅವ್ರು ಮಾತಾಡ್ತಾ ಇರೋ ಬಗ್ಗೆ ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ಯಾವಾಗಲೂ ಮಹಿಳಾ ಮೀಸಲಾತಿ ವಿರೋಧ ಇರತಕ್ಕಂಥವ್ರು ಎಂದು ಕೂಡ ಪ್ರಯತ್ನವೇ ಪಡಲಿಲ್ಲ, ಎಂದ್ರೂ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅಂತಂದ್ರು. ಇಂಥ ಬ್ಲೇಟೆಂಟ್ ಲೈಸ್ ನ ಹೇಳ್ತಕ್ಕಂಥದ್ದು ಆಡಳಿತ ಪಕ್ಷಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ನಾವು ಈ ಬಿಲ್ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿರ್ತಕ್ಕಂಥದ್ದು ನಾವು ಒಂದು ಮಾತನ್ನ ಧೈರ್ಯವಾಗಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ಯಾಕಂದ್ರೆ ವಿ ಆರ್ ಕಮಿಟೆಡ್ ಫಾರ್ 33% ಮೀಸಲಾತಿ ಫಾರ್ ವುಮೆನ್ ಅನ್ನ ಮಾತನ್ನ ಹೇಳ್ತಾ ಇದ್ದೇವೆ. ಆವಾಗ ಇದ್ದಂಥ ವಿಚಾರಧಾರೆಗಳು ಇವತ್ತು ಕೂಡ ಹೇಳ್ತಾ ಇದ್ವಿ. ಆ 33% ಮೀಸಲಾತಿಯಲ್ಲಿ SC ST ಮೀಸಲಾತಿ ಕೊಡ್ತಕ್ಕಂಥ ಇವತ್ತು ಈ ವಿಶೇಷ ಅಧಿವೇಶನ ಚರ್ಚೆ ಮಾಡಬೇಕಾಗಿದೆ. ಅಲ್ಲಿ ನಾವು ಕೇಳ್ತಾ ಇದೀವಿ OBC ಏನ್ ಮಾಡ್ತೀವಿ ಅಂತ ಪ್ರಶ್ನೆಗಳನ್ನ ನಾವು ಕೂಡ ಕೇಳ್ತೀವಿ. ಅದು ಅವ್ರು ಮಾಡಿದ್ರು ಇವ್ರು ಮಾಡೋ ಪ್ರಶ್ನೆ ಅಂತ ಹೆಚ್ಚಾಗಿ ಅದ್ರ ಬಗ್ಗೆ ಬೆಳಕು ಚೆಲ್ತಕ್ಕ ಕೆಲಸ ಕೊಡ್ತಿರೋದ್ರಲ್ಲಿ ನಿಮ್ ಸರ್ಕಾರ ಇಲ್ಲದೆ ಇದ್ದಾಗ ನಮ್ಮ ಸರ್ಕಾರ ಈಗ ಒಂದು ಮಾತಾಡಿ ಮುಗಿದ ನಂತರ ಕೇಳಿ. ನೀವು ಕರ್ನಾಟಕದ ಮೀಸಲಾತಿ ತಗೊಂಡ್ರಿ, ಕಾರ್ಪೊರೇಷನ್ ಮೀಸಲಾತಿ ವಿಚಾರ ತಗೊಂಡ್ರಿ, 33% ವಿಚಾರ ಕೊಡಬೇಕು ಅಂತ ಬಂದಾಗ 50% ಮೀಸಲಾತಿ ಲೋಕಲ್ ಬಾಡಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಬಂದ್ರಿ. ಆವಾಗ ನೋಡಿದಾಗ ಯಾವ ಕಮ್ಯುನಿಟೀಸ್ ಕೊಡ್ತೀವಿ ಅಂತ ಯೋಚನೆ ಮಾಡ್ತೀವಿ. ಇದು ವಿಶ್ಲೇಷಣೆ. ಒಂದು ಸರ್ಕಾರ ಮಾಡಿದ ನಂತರ ಮತ್ತೆ ಯಾವ್ದಾದ್ರು ಬಿಲ್ಗಳು ಮತ್ತೆ ಬಿಲ್ ಪಾಸ್ ಆಗಿ ಬಂದಾಗ ವಿಶ್ಲೇಷಣೆಗಳು ಆ ಸಂದರ್ಭದ ಅನುಗುಣವಾಗಿ ಚರ್ಚೆಗಳು ನಡೀತವೆ. ಚರ್ಚೆ ಆಗಲಿ ಅಂತ ಹೇಳ್ತವೆ. ಮೂಲತವಾಗಿ ತಂದಿರತಕ್ಕಂಥ ಬಿಲ್ಗಳಲ್ಲಿ ಡಿಲಿಮಿಟೇಷನ್ ನ ಇದ್ರ ಜೊತೆ ಕ್ಲಬ್ ಮಾಡ್ತಾ ಇರತಕ್ಕಂಥದ್ದು ಇದು ಸಂವಿಧಾನದಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ದಾಳಿಯನ್ನು ಮಾತ್ರ ಹೇಳ್ತೀನಿ. ಯಾಕಂದ್ರೆ 33% ಲೇಡೀಸ್ ಕೊಡ್ತೀವಿ ಅಂತ ಹೇಳಿ 30 ತಿಂಗಳ ಹಿಂದೆ ಪ್ರಾಮಿಸ್ ಮಾಡಿದ್ರಲ್ಲ. ಈಗ ಇರ್ತಕ್ಕಂಥ 543 ಸೀಟುಗಳಿಗೆ ನೀವು ಮೀಸಲಾತಿ ತರದ್ರೆ ಯಾರು ನಿಲ್ತಾರೆ? ಒಂದು ನಿಮಿಷ ಸರ್, ಮುಗಿಸ್ತೀನಿ ಸರ್. 543 ಸೀಟು ಲೋಕಸಭಾ ಸೀಟುಗಳು ಇದೆಯಲ್ಲ, 30 ತಿಂಗಳಿಂದ ಪಾಸ್ ಮಾಡ್ಕೋಬಹುದು. ಸಿಂಗಲ್ ಪಾರ್ಟಿ ಮೆಜಾರಿಟಿ ಇತ್ತು ನಿಮ್ಮ ಹತ್ರ ಕೂಡ, ನೀವು ತರಬಹುದಾಗಿತ್ತು. ನಾವು ನಿಮ್ಗೆ ವಿರೋಧ ಮಾಡ್ತಾ ಇರಲಿಲ್ಲ. ವೈ ಡು ಕ್ಲಬ್ ಇಟ್ ವಿತ್ ಡಿಲಿಮಿಟೇಷನ್ ಆಸ್ ಸಚ್? ನಾವು ಈ ಡಿಲಿಮಿಟೇಷನ್ ಮಾಡಕ್ ಕೊಟ್ಟಿದ್ದೀರಿ. ಈ ಡಿಲಿಮಿಟೇಷನ್ ಮಹಿಳಾ ವಿಧೇಯಕವನ್ನು ತರಲಿಕ್ಕಾಗುತ್ತಾ? 100% ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 543 ಸೀಟ್ಸ್ಗೆ ತರಬಹುದಾಗಿತ್ತು. ನಥಿಂಗ್ ರಾಂಗ್ ವಿತ್ ಇಟ್. Politics is always a practical. That is why you tell. 543 ಪಾರ್ಟಿ ಎಂಪಿಗಳು ಹೋಗ್ತಾರೆ. ನೋಡಿ ಅವ್ರ ಬಾಯಲ್ಲಿ ಬಂತಲ್ಲ, ಪಾಲಿಟಿಕ್ಸ್ ಅಲ್ಲಿ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು. ಬಟ್ ನೋ ಟುಡೇ ನೀವು ತಂದಿದ್ದು ಸಾಂಕೇತಿಕ. ಸೋನಿಯಾ ಗಾಂಧಿ ಅವರು ಕೆಲವು ಬಿಲ್ಗಳು ಅದಕ್ಕೆ ರಾಜ್ಯಸಭೆ ಅಂತಂದ್ರಿ. ನೀವು ಸೆಂಟ್ರಲ್ ಸ್ವಲ್ಪ ಕೇಳ್ಕೊಳ್ಳಿ. ನೀವು ಯಾರು ನೀವು ಮಾತಾಡುವಾಗ ಯಾರು ನಿಮ್ಗೆ ಇಂಟರ್ಫಿಯರ್ ಆಗೋದಕ್ಕೆ ಪೀಪಲ್ ಲೈಕ್ ಅಲೋ ಟು ಸ್ಪೀಕ್. ಸೋನಿಯಾ ಗಾಂಧಿ ಅವರ ಲೀಡರ್ಶಿಪ್ ಇದ್ದಾಗ ಅವರು UPH ಅಧಿಕಾರದಲ್ಲಿದ್ದಾಗ ಅವ್ರು ಚೇರ್ಮನ್ ಆಗಿದ್ದ ಸಂದರ್ಭ ಏನಂತಂದ್ರು, ಒಂದು ಮೀಸಲಾತಿ ಬಿಲ್ನ ತರಲಿಕ್ಕೆ ಹೋದ್ರು 33% RTA ತಂದ್ರು, ಫುಡ್ ಸೆಕ್ಯೂರಿಟಿ ಬಿಲ್ಗಳು ಯಾಕೆ ತಂದ್ರು ಹೇಳಿ? ಬಿಯಾಂಡ್ ಪೊಲಿಟಿಕಲ್ ಲೈನ್ಸ್ ಅಂತ ನಾವು ಇಟ್ಕೊಂಡಿರಲಿಲ್ಲ. ಮಹಿಳಾ ಮೀಸಲಾತಿ ಕೂಡ ರಾಜಕೀಯ ದೃಷ್ಟಿಕೋನದಿಂದ ಮಾಡಿರಲಿಲ್ಲ ಅಂತ ಹೇಳ್ತೀವಿ. ಆದ್ರೆ ಇವತ್ತು ನೀವು ಮಾಡ್ತಾರೆ ರಾಜಕೀಯ ದೃಷ್ಟಿಕೋನ 30 ತಿಂಗಳ ಹಿಂದ್ಗಡೆ ತರಬಹುದಾಗಿತ್ತು. ಆದರೆ ಪೊಲಿಟಿಕಲ್ ಇವತ್ತಿನ ದಿವಸ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಸಂದರ್ಭದಲ್ಲಿ ಚರ್ಚೆ ಮಾಡಿ, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದಮೇಲೆ ನೀವು ಸ್ಪೆಷಲ್ ಅಧಿವೇಶನ ಮಾಡಬಹುದಾಯಿತು. ಯಾಕೆ ರಾಜಕಾರಣ? ಮಹಿಳೆಯರನ್ನ ಡೋಂಟ್ ಟೇಕ್ ದಮ್ ಫಾರ್ ಗ್ರಾಂಟೆಡ್. ಈ ದೇಶದ ಮಹಿಳೆಯ ಬಗ್ಗೆ ಗೌರವ ಇರಬೇಕಾಗ್ತದೆ. ಪಾಲಿಟಿಕ್ಸ್ಗೆ ಯು ಕೀಪ್ ಮಹಿಳಾ ಫ್ರಮ್ ದ ಅವೇ ಫ್ರಮ್ ದ ಪೊಲಿಟಿಕಲ್ ಇಶ್ಯೂ ಆಸ್ ಸಚ್. ಶಿ ಡಿಸರ್ವಿಂಗ್ ರೈಟ್. ಒಂದು ಮುಗಿಸ್ತಾ ದಯವಿಟ್ಟು. ನೋ ಐ ನಾಟ್ ಅಲೌ. ನ್ಯೂಕ್ಲಿಯರ್ ಡೀಲ್ ಮಾಡುವ ಸಂದರ್ಭದಲ್ಲಿ ಮಿತ್ರ ಪಕ್ಷಗಳು ಬಿಟ್ಟು ಹೋದಾಗ BSP ಅನ್ನ ಬೋರ್ಡಿಗೆ ತೆಗೆದುಕೊಂಡು ನ್ಯೂಕ್ಲಿಯರ್ ಡೀಲ್ ಮಾಡಿದ್ರಿ. ಮಹಿಳಾ ವಿಧೇಯಕದ ಬಗ್ಗೆ ಅಷ್ಟೇ ಬದ್ಧತೆ ಇದ್ರೆ ಅದನ್ನ ಲೋಕಸಭೆಯಲ್ಲಿ ತರಬೇಕಿತ್ತು. ಕೇಳ್ಕೊಳ್ಳಿ ಸರ್, ಕೇಳ್ಕೊಳ್ಳಿ. ನಾನು ಹೇಳಿದ್ಮೇಲೆ ಕೇಳಿ ಸರ್ ಪ್ರಶ್ನೆ, ಮರು ಪ್ರಶ್ನೆ ಆಮೇಲೆ ಸರ್. ಮೇನ್ ಕ್ವಶನ್ ಆದ್ಮೇಲೆ ನೀವು ಸಪ್ಲಿಮೆಂಟ್ ಕ್ವಶನ್ ಕೇಳಿ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಐ ಆಮ್ ಹಿಯರ್ ಸಿಟಿಂಗ್ ಹಿಯರ್, ಡೋಂಟ್ ವರಿ. ನಾನು ಹೇಳ್ತಾ ಇರ್ತಕ್ಕಂತಂದ್ರೆ ನಿಮ್ಮ ಬದ್ಧತೆ ಏನು ಅಂತ ಅದ್ರ ಗೊತ್ತಾಗ್ತಾ ಇದೆ. ಮಹಿಳೆಯರ ಬಗ್ಗೆ ಮೀಸಲಾತಿ ತರುವುದೇ ಇದ್ರೆ ಯು ಕೂಡ 543 ಸೀಟ್ಸ್ ಅಲ್ಲಿ ಮಾಡಲಿಲ್ಲ ಅಂತಕ್ಕಂಥ ವಿಚಾರಗಳನ್ನ ಆಕ್ಷೇಪ ಇರ್ತಕ್ಕಂಥದ್ದು. ಆದ್ರೆ ಈಗ ತರ್ತಾ ಇದೆ ಮಹಿಳಾ ಬಿಲ್, ದಯವಿಟ್ಟು ಇಂಟರ್ಫಿಯರ್ ಆಗ್ಬಿಡಿ. ಈಗ ತರ್ತಾ ಮಹಿಳಾ ಬಿಲ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ವಿ ಆರ್ ಸಪೋರ್ಟಿಂಗ್ ಕಂಪ್ಲೀಟ್ಲಿ, ಬಟ್ ವಿ ನೀಡ್ ಎ ಕ್ಲಾರಿಟಿ ಆನ್ ದಟ್. ನಾಳೆ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಹೇಳಪ್ಪ ಹಂಗಿದ್ರೆ 543ಕ್ಕೆ 33% ತಗೊಂಡ್ಬನ್ನಿ ನೀವು ಅಂತ ಹೇಳಿ. ಹೌದು, ವಿ ಆರ್ ಟೆಲಿಂಗ್ ಸೋನಿಯಾ ಗಾಂಧಿ ಆಲ್ರೆಡಿ ಮೇಡ್ ಎ ಸ್ಟೇಟ್ಮೆಂಟ್ ಟುಡೇ. ಯು ಕ್ಯಾನ್ ಇದು ಆಕ್ಚುಲಿ ಚೆನ್ನಾಗಿರೋದು. ಡೋಂಟ್ ರೀಡ್ ವಾಟ್ ಶಿ ಹ್ಯಾಸ್ ಸೆಡ್. ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗಬಾರದು, ಇರುವ ಕ್ಷೇತ್ರಗಳಿಗೆ ಮಿಕ್ಸ್ ಮಾಡಬೇಡಿ. ಇದರಲ್ಲಿ ರಾಜಕೀಯ ತರಬೇಡಿ, ಇದರಲ್ಲಿ ರಾಜಕೀಯ ದೃಷ್ಟಿಕೋನ ಇಟ್ಕೋಬೇಡಿ. ಮಹಿಳೆಯರಿಗೆ ನಿಜವಾಗ್ಲೂ 50% ಮಹಿಳೆಯರಿಗೆ 33% ಕೊಡಬೇಕಾದ್ರು ಅವ್ರ ಸಂವಿಧಾನಬದ್ಧ ಹಕ್ಕು ಅಂತ ಹೇಳ್ತೀನಿ. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಬಿಲ್ ತರ್ತೀನಿ ಅಂತ ಹೇಳಿಲ್ಲ. ಅರ್ಧ ಆಲ್ರೆಡಿ ಪಾಸ್ ಮಾಡಿಟ್ಟಿದ್ವಿ ರಾಜ್ಯಸಭೆಯಲ್ಲಿ. ಲೋಕಸಭೆಯಲ್ಲಿ ತರಬೇಕಾಗಿರೋ ಕರ್ತವ್ಯ ನಿಮ್ದು ತರಲಿಲ್ಲ. 12 ವರ್ಷ ಅಧಿಕಾರದಲ್ಲಿದ್ದೀರಿ, ಕಾಲಹರಣ ಮಾಡಿದ್ರಿ. ಮೊನ್ನೆ 30 ತಿಂಗಳ ಹಿಂದೆ ಚುನಾವಣೆಗಳು ಬರ್ತವೆ ಅಂತ ಹೇಳಿ ಅನೌನ್ಸ್ ಮಾಡಿ ನೀವು ಕಾಗೆ ಹಾರಿಸಿದ್ರಿ. ಈಗ ಬಂದು ಹೇಳ್ತಾ ಆದ್ರೂ ಕೂಡ ನಾವು 33% ಬಿಲ್ಗೆ ನಾವು ಸಪೋರ್ಟ್ ಮಾಡ್ತೇವೆ. Then come to a delimitation matter ಬರ್ತದೆ. Don't interfere please. ಡಿಲಿಮಿಟೇಷನ್ ವಿಚಾರ ಬಂದಾಗ ಮಹಿಳಾ ಮೀಸಲಾತಿಗೆ ಅದನ್ನ ಸೇರಿಸಿ ಮಾಡತಕ್ಕಂಥ ತಪ್ಪಿದೆ ಒಂದು ಮಾತು. ಡಿಲಿಮಿಟೇಷನ್ ವಿಚಾರ ಬಂದಾಗ ಹೇಳ್ತೀನಿ ಕೇಳಿ. ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ನಾವು ಫ್ಯಾಮಿಲಿ ಪ್ಲಾನಿಂಗ್ ನ ಅಳವಡಿಸಿಕೊಂಡಿದ್ದು ಸ್ವಲ್ಪ ಸುಶಿಕ್ಷಿತರಾಗಿ ನಿಮ್ಮ ದೇಶಕ್ಕೆ ಖಜಾನೆಗೆ ದುಡ್ಡು ಕೊಡ್ತಾರೆ. ದೊಡ್ಡ ತಪ್ಪಾಯ್ತಾ? ನಾವು ಇವತ್ತಿಂದ ಹೇಳ್ತೀನಿ ಕೇಳಿ. ದೇಶದ ಹಿತದೃಷ್ಟಿಗೋಸ್ಕರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ ಕಾರಣಕ್ಕೋಸ್ಕರ ಯು ಆರ್ ಪನಿಷಿಂಗ್ ಮೀ.
ಜನಸಂಖ್ಯೆ ಆಧಾರಿತವಾಗಿ ಸೀಟುಗಳ ನಿರ್ಧಾರ ಆಗಬಾರ್ದು. ಫೆಡರಲ್ ಸಿಸ್ಟಮ್ ಸದೃಢಗೊಳಿಸೋ ರೀತಿಯಲ್ಲಿ ಸಮಾನತೆಯನ್ನ ತರಬೇಕಾಗ್ತದೆ, ರಾಜ್ಯಗಳನ್ನ ಹಾಕೊಂಡು ತರಬೇಕಾಗ್ತದೆ. ರಾಜ್ಯ ಕನ್ಯಾ ಆಗಬಾರ್ದು ಅಂತ ಹೇಳ್ತೀನಿ. ನಮ್ಮ ಕೇಂದ್ರದ ಖಜಾನೆ ತುಂಬಿದ್ರೆ ಈ ರಾಜ್ಯಗಳನ್ನ ತುಂಬತಾ ಇರ್ತಕ್ಕಂಥ GST ಅಂತ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ತೆವಲಿಗೋಸ್ಕರ ಪೊಲಿಟಿಕ್ಗೋಸ್ಕರ ಮಾಡ್ತೀರಲ್ಲ, ಬಿಹಾರ ಆಗ್ಲಿ ಉತ್ತರ ಪ್ರದೇಶ ಆಗ್ಲಿ ಮಧ್ಯಪ್ರದೇಶ ಆ ದೇಶಗಳಿಂದ ಅಲ್ಲ. ಇವ್ರು ಹೇಳ್ತಾರಲ್ಲ ರಾಜ್ಯಗಳಿಗೆ ಅನ್ನ ಕೊಟ್ಟವ್ರಿಗೆ ಅನ್ನ ಕಣ್ಣು ಹಾಕ್ತಾ ಕೆಲಸ ಮಾಡಬಾರ್ದು ಕೇಂದ್ರ ಸರ್ಕಾರ. ಹಾಗೆ ಹೇಳ್ತೀನಿ. ನಾನು ಬಿಜೆಪಿ ಮಾತಾಡಲ್ಲ, ದೇವರಾಜ್ ಮಾತಾಡಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಅಂದ್ರೆ ನೀವು ಡಿಲಿಮಿಟೇಷನ್ ನೀವು ಜನಸಂಖ್ಯೆ ಆಧಾರವಾಗಿ ಮಾಡಿದ್ರೆ ಸೌತ್ ಇಂಡಿಯನ್ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ. ಸೌತ್ ಇಂಡಿಯನ್ ರಾಜ್ಯಗಳು ಅಂತ ದೇಶಕ್ಕೆ ಇಂಜಿನ್ ಟು ದ ಕಂಟ್ರೀಸ್ ಗ್ರೋತ್, ಅದನ್ನ ನೀವು ಸದಬಡಿಲಿಕ್ಕೆ ಹೋಗಬೇಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಡಿಲಿಮಿಟೇಷನ್ ಆಗಬೇಕಾಗ್ತದೆ, ಪಾರದರ್ಶಕವಾಗಬೇಕಾಗ್ತದೆ, ಸೌತ್ ಇಂಡಿಯಾಗೆ ಅನ್ಯಾಯ ಆಗದಿರಬೇಕಾಗ್ತದೆ, ಕರ್ನಾಟಕ ಅನ್ಯಾಯ ಆಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಅದಕ್ಕೆ ವಿರೋಧ ಮಾಡ್ತೇವೆ. ಮಹಿಳಾ ಮೀಸಲಾತಿ ಏನಿದ್ರು ಕೂಡ ಇಟ್ ಇಸ್ ನಾಟ್ ದೇರ್ ಬ್ರೈನ್ ಚೈಲ್ಡ್, ಇಟ್ ಇಸ್ ದ ಬ್ರೈನ್ ಚೈಲ್ಡ್ ಆಫ್ ಕಾಂಗ್ರೆಸ್ ಅನ್ನೋ ಮಾತನ್ನು ಹೇಳ್ತೀನಿ. ನಾವು